ಇಂದು ಈ ಆಶೀರ್ವಾದದ ಸಬ್ಬತ್ ದಿನದಂದು ಆತ್ಮನು ಮೊದಲಗಿತ್ತಿಯ ಬಳಿಗೆ ಬನ್ನಿ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ದೇವರು ಸತ್ಯವೇದವನ್ನು ದಾಖಲಿಸಿದ ನಂತರ ಕೊನೆಯಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಸತ್ಯವೇದದ ಕೊನೆಯ ಅಧ್ಯಾಯವಾದ ಪ್ರಕಟಣೆ ಅಧ್ಯಾಯ 22 ತೆಗೆಯೋಣ. ಪ್ರಕಟಣೆ ಅಧ್ಯಾಯ 22 ವಚನ 18 ನೋಡೋಣ. ಅಧ್ಯಾಯ 22 ವಚನ 18. ಈ ಪುಸ್ತಕದ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದುಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದುಹಾಕುವನು. ಸರಳವಾಗಿ ಹೇಳುವುದಾದರೆ ಏನನ್ನೂ ಸೇರಿಸಬೇಡಿ. ವಚನ 19 ನೋಡೋಣ. ಯಾವನಾದರೂ ಈ ಪ್ರವಾದನಾ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ, ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಯಾರಾದರೂ ಸತ್ಯವೇದದಿಂದ ವಾಕ್ಯಗಳನ್ನು ತೆಗೆದರೆ, ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದುಬಿಡುವನು. ಇದರರ್ಥ ಏನನ್ನೂ ತೆಗೆದುಹಾಕಬಾರದು ಎಂದಾಗಿದೆ. ನೀವು ತಂದುಹಾಕಿದರೆ ನಿಮ್ಮ ಮೇಲೆಯೇ ವಿಪತ್ತು ಬರುವುದು. ನೀವು ಅದರಿಂದ ತೆಗೆದುಬಿಟ್ಟರೆ ನೀವು ಪರಲೋಕಕ್ಕೆ ಪ್ರವೇಶಿಸುವ ವಿಶೇಷ ಹಕ್ಕನ್ನು ಕಳೆದುಕೊಳ್ಳುತ್ತೀರಿ. ಈ ಬೋಧನೆಯು ಸೇರಿಸಬಾರದು ಅಥವಾ ತೆಗೆದುಹಾಕಬಾರದು, ಬದಲಾಗಿ ದೇವರ ಬೋಧನೆಗಳನ್ನು ನಿಷ್ಠೆಯಿಂದ ಅನುಸರಿಸಬೇಕೆಂದು ನಮಗೆ ಒತ್ತಾಯಿಸುತ್ತದೆ, ಅಲ್ಲವೇ? ಆದ್ದರಿಂದ ಪರಲೋಕವನ್ನು ನಿರೀಕ್ಷಿಸುವವರು ಏನನ್ನು ಬದಲಾಯಿಸದೆ ಯಾರ ಬಳಿಗೆ ಹೋಗಬೇಕೆಂದು ಸತ್ಯವೇದವು ಹೇಳುತ್ತದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡಬೇಕು. ಇತ್ತೀಚಿನ ದಿನಗಳಲ್ಲಿ ಸತ್ಯವನ್ನು ಸುಳ್ಳಿನಿಂದ ಬೇರ್ಪಡಿಸಲು ಜನರಿಗೆ ಯಾವುದೇ ಮಾನದಂಡವಿಲ್ಲ. ಏನಾದರೂ ಅವರ ಆದ್ಯತೆಗಳಿಗೆ ಹೊಂದಿಕೆಯಾದಾಗ ಅಥವಾ ಅನೇಕ ಜನರು ಅದನ್ನು ಒಪ್ಪಿದಾಗ ಅವರು ಅದನ್ನು ನಿಜವೆಂದು ಪರಿಗಣಿಸುತ್ತಾರೆ ಮತ್ತು ವಿರುದ್ಧವಾದದ್ದು ತಪ್ಪು ಎಂದು ಭಾವಿಸುತ್ತಾರೆ. ಎಷ್ಟಾದರೂ ನಿಜವಾದ ಮಾನದಂಡವೆಂದರೆ ನಮ್ಮ ಆತ್ಮರಕ್ಷಣೆಗಾಗಿ ನೀಡಲಾದ ದೇವರ ವಾಕ್ಯವಾದ ಸತ್ಯವೇದ, ಅಲ್ಲವೇ? ಇಂದು ದೇವರು ನಮಗೆ ಯಾರ ಬಳಿಗೆ ಹೋಗಬೇಕೆಂದು ಮತ್ತು ಸತ್ಯವೇದದಲ್ಲಿ ಏನನ್ನು ಬದಲಾಯಿಸದೆ ನಿತ್ಯಜೀವದ ದಾರಿ ಕಂಡುಕೊಳ್ಳಬೇಕೆಂದು ಹೇಳಿದ್ದಾರೆಂದು ಕಂಡುಹಿಡಿಯೋಣ. ಪ್ರಕಟಣೆ ಅಧ್ಯಾಯ 22 ವಚನ 17 ತೆಗೆಯೋಣ. ಪ್ರಕಟಣೆ ಅಧ್ಯಾಯ 22 ವಚನ 17. ಆತ್ಮನೂ ಮೊದಲಗಿತ್ತಿಯೂ ಏನು ಹೇಳುತ್ತಾರೆ? ಬಾ ಅನ್ನುತ್ತಾರೆ. ಮನುಕುಲವು ಯಾರ ಬಳಿಗೆ ಹೋಗಬೇಕು? ಆತ್ಮನೂ ಮೊದಲಗಿತ್ತಿಯ ಬಳಿಗೆ ಬನ್ನಿ. ನಂತರ ಮುಂದಿನ ವಚನವು ಈ ವಾಕ್ಯಗಳಿಗೆ ಸೇರಿಸಬೇಡಿ ಅಥವಾ ತೆಗೆದುಹಾಕಬೇಡಿ ಎಂದು ಹೇಳುತ್ತದೆ. ಸದಸ್ಯರೇ, ನಾವು ಯಾರ ಮೇಲೆ ಅವಲಂಬಿತರಾಗಬೇಕು ಎಂಬುದಕ್ಕೆ ಸತ್ಯವೇದವು ಈಗಾಗಲೇ ಉತ್ತರಗಳನ್ನು ನೀಡುತ್ತದೆ. ದೊಡ್ಡ ಸಿದ್ಧಾಂತಗಳು ಹುಟ್ಟಿಕೊಂಡರೂ ನಾವು ಯಾರನ್ನು ಹುಡುಕಬೇಕು? ನಾವು ಆತ್ಮನು ಮೊದಲಗಿತ್ತಿಯನ್ನು ಹುಡುಕಬೇಕು. ಇದು ಸತ್ಯವೇದದ ಕೊನೆಯ ವಾಕ್ಯ ಮತ್ತು ದೇವರ ಕೋರಿಕೆ. ವಚನ 17 ಮತ್ತೊಮ್ಮೆ ನೋಡೋಣ. ಆತ್ಮನು ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಆತ್ಮನು ಮೊದಲಗಿತ್ತಿಯ ಬಳಿ ಬಂದು ಜೀವಜಲವನ್ನು ಸ್ವೀಕರಿಸಿ. ಸರಳವಾಗಿ ಹೇಳುವುದಾದರೆ ಜೀವಜಲವು ನಿತ್ಯಜೀವವಾಗಿದೆ, ಅಲ್ಲವೇ? ಇದಕ್ಕೆ ಸಂಬಂಧಿಸಿದಂತೆ ಯೋಹಾನನು ಅಧ್ಯಾಯ 4 ವಚನ 5 ನೋಡೋಣ. ಯೋಹಾನನು ಅಧ್ಯಾಯ 4 ವಚನ 5. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಖರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೆಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿಯಿತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು.
ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯೆಹೂದ್ಯರಿಗೂ ಸಮಾರ್ಯರಿಗೂ ಬಳಕೆಯಿಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯೆಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬಿಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೆನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಆಕೆಗೆ ಏನನ್ನು ಕೊಡುತ್ತಿದ್ದನು? ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಸರಳವಾಗಿ ಹೇಳುವುದಾದರೆ ಅದು ಜೀವಜಲ. ಸಮಾರ್ಯದ ಸುಕರೆಂಬ ಊರಿನ ಬಾವಿಯ ಬಳಿ ಯೇಸು ಒಬ್ಬ ಹೆಂಗಸಿನೊಂದಿಗೆ ಮಾತನಾಡಿದರು. ಒಂದು ವೇಳೆ ಅವಳಿಗೆ ನೀರು ಕೇಳುವವರು ಯಾರು ಅಂತ ತಿಳಿದಿದ್ದರೆ ಏನು ಮಾಡುತ್ತಿದ್ದಳು? ಆಕೆ ಜೀವಜಲವನ್ನು ಕೇಳುತ್ತಿದ್ದಳು. ಇದು ಬಹಳ ಮುಖ್ಯವಾದ ಅಂಶ. ವಚನ 14ಕ್ಕೆ ಹೋಗೋಣ. ವಚನ 14 ನೋಡೋಣ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಒರತೆಯಾಗಿದ್ದು ನಿತ್ಯಜೀವವನ್ನು ಉಂಟುಮಾಡುವುದು ಎಂದು ಹೇಳಿದನು. ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ಆತ್ಮನು ಮದಲಗಿತ್ತಿಯೂ ಬನ್ನಿ, ಬಾಯಾರಿದವನು ಜೀವಜಲವನ್ನು ತೆಗೆದುಕೊಳ್ಳಲಿ ಎಂದು ಕರೆಯುತ್ತಿದ್ದಾರೆ. ಯೋಹಾನನು ಅಧ್ಯಾಯ 4ರಲ್ಲಿ ಯೇಸು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಎಂದು ಹೇಳಿದರು. ಜೀವಜಲಕ್ಕೆ ಯಾವ ಶಕ್ತಿ ಇದೆ? ಅದು ಉಕ್ಕುವ ಒರತೆಯಾಗಿದ್ದು ನಿತ್ಯಜೀವವನ್ನು ಉಂಟುಮಾಡುವುದು ಎಂದು ಹೇಳಿದರು. ಆದ್ದರಿಂದ ಪ್ರಕಟಣೆ ಅಧ್ಯಾಯ 22 ಮತ್ತು ಯೋಹಾನನು ಅಧ್ಯಾಯ 4ರ ಮೂಲಕ ಜೀವಜಲವು ನಿತ್ಯಜೀವಕ್ಕೆ ಸಂಬಂಧಿಸಿದೆ ಎಂದು ನಾವು ದೃಢಪಡಿಸಿಕೊಳ್ಳಬಹುದು. ಪ್ರಕಟಣೆ ಅಧ್ಯಾಯ 22ರಲ್ಲಿ ಆತ್ಮನು ಮದಲಗಿತ್ತಿಯೂ ಜೀವಜಲವನ್ನು ಕೊಡುತ್ತಾರೆಂದು ಬರೆಯಲಾಗಿದೆ. ಆದರೆ ಯೋಹಾನನು ಅಧ್ಯಾಯ 4ರಲ್ಲಿ ಯೇಸು ಜೀವಜಲವನ್ನು ಕೊಡುತ್ತಾರೆ. ಮತ್ತು ಯೋಹಾನನು ಅಧ್ಯಾಯ 4ರಲ್ಲಿ ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ಇದು ಬಹಳ ಮುಖ್ಯವಾಗಿದೆ. ಸಮಾರ್ಯದ ಹೆಂಗಸು ಯೇಸುವನ್ನು ಒಬ್ಬ ಸಾಮಾನ್ಯ ಅಪರಿಚಿತನಂತೆ ನಡೆಸಿಕೊಂಡಳು. ಆದರೆ ಅವಳಿಗೆ ನೀರು ಕೇಳಿದವರು ಯಾರೆಂದು ತಿಳಿದಿದ್ದರೆ ಅವಳು ನಿತ್ಯಜೀವವನ್ನು ನೀಡುವ ಜೀವಜಲವನ್ನು ಕೇಳುತ್ತಿದ್ದಳು. ಯೋಹಾನನು ಅಧ್ಯಾಯ 7ಕ್ಕೆ ಹೋಗೋಣ. ಯೋಹಾನನು ಅಧ್ಯಾಯ 7 ವಚನ 37. ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಏನು ಹರಿಯುತ್ತದೆ? ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಪ್ರಕಟಣೆ ಅಧ್ಯಾಯ 22 ವಚನ 17ರ ಪ್ರಕಾರ ಆತ್ಮನು ಮದಲಗಿತ್ತಿಯೂ ಯಾರಾದರೂ ನಮ್ಮ ಬಳಿಗೆ ಬಂದು ಜೀವಜಲವನ್ನು ಸ್ವೀಕರಿಸಲಿ ಎಂದು ಹೇಳುತ್ತಾರೆ. ಎಷ್ಟಾದರೂ ಯೋಹಾನನು ಅಧ್ಯಾಯ 4 ಮತ್ತು ಯೋಹಾನನು ಅಧ್ಯಾಯ 7ರಲ್ಲಿ ಯೇಸು ಒಬ್ಬರೇ ಜೀವಜಲವನ್ನು ಕೊಡುತ್ತಾರೆ. ಯೆಶಾಯನು ಅಧ್ಯಾಯ 49 ವಚನ 8 ನೋಡೋಣ. ಇದೇ ಯೆಹೋವನ ನುಡಿ, ಈ ಪ್ರಸನ್ನತೆಯ ಕಾಲದಲ್ಲಿ ನಿನಗೆ ಸದುತ್ತರವನ್ನು ದಯಪಾಲಿಸಿದ್ದೇನೆ, ಈ ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ. ನಾನು ನಿನ್ನನ್ನು ಕಾಪಾಡುತ್ತಾ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿ ನೇಮಿಸಿ ಬಂದಿಗಳಿಗೆ ಹೊರಟು ಹೋಗಿರಿ, ಕತ್ತಲಲ್ಲಿರುವವರಿಗೆ ಬೆಳಕಿಗೆ ಹೊರಡಿರಿ ಎಂದು ಅಪ್ಪಣೆ ಕೊಟ್ಟು ಹಾಳಾಗಿದ್ದ ಸ್ವಾಸ್ಥ್ಯಗಳನ್ನು ಅವರಿಗೆ ಹಂಚಿ ದೇಶವನ್ನು ಜೀರ್ಣೋದ್ಧಾರ ಮಾಡುವೆನು. ನನ್ನ ಜನವೆಂಬ ಹಿಂಡು ದಾರಿಗಳಲ್ಲಿ ಮೇಯುವುದು, ಎಲ್ಲ ಬೋಳುಬೆಟ್ಟಗಳೂ ಕೂಡ ಅದಕ್ಕೆ ಹುಲ್ಲುಗಾವಲಾಗುವವು. ವಚನ 10. ಅವರಿಗೆ ಹಸಿವೆ
ಇನ್ನೇನು? ಬಾಯಾರಿಕೆಗಳು ಆಗವು. ಅಳವು ಬಿಸಿಲು ಬಡಿಯವು. ಅವರನ್ನು ಕರುಣಿಸುವಾತನು ಯಾರು? ಆತನು ದೇವರು, ಸ್ವತಃ ದೇವರು. ದಾರಿ ತೋರಿಸುತ್ತಾ ಆತನು ಅವರನ್ನು ಎಲ್ಲಿಗೆ ನಡೆಸುವನು? ನಿರುಕ್ಕುವ ಒರತೆಗಳ ಬಳಿಯಲ್ಲಿ ನಡೆಸುವನು. ಇಲ್ಲಿ ಮನುಕುಲವನ್ನು ಜೀವಜಲದ ಬುಗ್ಗೆಯ ಬಳಿ ಯಾರು ಮಾರ್ಗದರ್ಶನ ಮಾಡುತ್ತಾರೆ? ದೇವರು ಮನುಕುಲವನ್ನು ಜೀವಜಲದ ಬುಗ್ಗೆಯ ಬಳಿ ನಡೆಸುವರು. ಪ್ರಕಟಣೆ ಅಧ್ಯಾಯ 7 ವಚನ 14 ನೋಡೋಣ. ಪ್ರಕಟಣೆ ಅಧ್ಯಾಯ 7 ವಚನ 14. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವಾತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ. ಮತ್ತು ಇನ್ನೇನು? ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು. ಯಜ್ಞದ ಕುರಿಯಾದಾತನು ಯಾರು? ಅವನು ಯೇಸು. ಅವನು ಏನಾಗುವನು? ಅವರಿಗೆ ಕುರುಬನಂತಿದ್ದು ಆತನು ಅವರನ್ನು ಎಲ್ಲಿಗೆ ಮುನ್ನಡೆಸುತ್ತಾರೆ? ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ನಾವು ನೋಡುವಂತೆ ಯಜ್ಞದ ಕುರಿಯಾದಾತನು ರಕ್ಷಣೆ ಹೊಂದಲಿರುವವರನ್ನು ಜೀವಜಲದ ಬುಗ್ಗೆಗಳಿಗೆ ನಡೆಸುವನು. ಯೆಶಾಯನು ಅಧ್ಯಾಯ 49 ವಚನಗಳು 8-10 ದೇವರು ಅವರನ್ನು ನೀರಿನ ಒರತೆಗಳ ಬಳಿ ನಡೆಸುವನೆಂದು ಬರೆಯಲಾಗಿದೆ. ಇದು ಅದೇ ಸಂದೇಶವಾಗಿದೆ. ಪ್ರಕಟಣೆ ಅಧ್ಯಾಯ 22 ಆತ್ಮನು ಮದಲಗಿತ್ತಿಯು ಬಾಯಾರಿದವನು ನಮ್ಮ ಬಳಿಗೆ ಬರಲಿ ಎಂದು ಕೂಗುತ್ತಾರೆ. ಆದರೆ ಯೋಹಾನನು ಅಧ್ಯಾಯ 4 ಮತ್ತು ಅಧ್ಯಾಯ 7 ಪ್ರಕಾರ ಮನುಕುಲಕ್ಕೆ ಜೀವಜಲವನ್ನು ಯಾರು ನೀಡುತ್ತಾರೆ? ಅದು ಸ್ವತಃ ಯೇಸುವೇ. ಪ್ರಕಟಣೆ ಅಧ್ಯಾಯ 22 ಆತ್ಮನು ಮದಲಗಿತ್ತಿಯು ಜೀವಜಲವನ್ನು ಕೊಡುವರು ಎಂದು ಬರೆಯಲಾಗಿದೆ. ಹಾಗಾದರೆ ಮದಲಗಿತ್ತಿ ಯಾರು? ಜೀವಜಲದ ಬುಗ್ಗೆಯನ್ನು ಸತ್ಯವೇದವು ಹೇಗೆ ವಿವರಿಸುತ್ತದೆ ಎಂಬುದನ್ನು ನೋಡಲು ಜೆಕರ್ಯನು ಅಧ್ಯಾಯ 14 ನೋಡೋಣ. ಜೆಕರ್ಯನು ಅಧ್ಯಾಯ 14 ವಚನ 7 ನೋಡೋಣ. ಅದು ಯೆಹೋವನಿಗೆ ಗೊತ್ತು, ಅದು ಹಗಲು ಅಲ್ಲ, ಇರುಳು ಅಲ್ಲ, ಆದರೆ ಸಂಜೆಯ ವೇಳೆಯಲ್ಲಿ ಬೆಳಕಾಗುವುದು. ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು. ಅದು ಎಲ್ಲಿಂದ ಹರಿಯುತ್ತದೆ? ಯೆರೂಸಲೇಮಿನೊಳಗಿಂದ ಹೊರಡುವುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜೀವಜಲದ ಬುಗ್ಗೆ ಯೆರೂಸಲೇಮ್. ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು ಯೆರೂಸಲೇಮಿನೊಳಗಿಂದ ಹೊರಡುವುದು. ಅರ್ಧ ಭಾಗವು ಪೂರ್ವ ಸಮುದ್ರಕ್ಕೂ ಅರ್ಧ ಭಾಗವು ಪಶ್ಚಿಮ ಸಮುದ್ರಕ್ಕೂ ಹರಿಯುವುದು. ಬೇಸಿಗೆ ಕಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಹರಿಯುತ್ತಲೇ ಇರುವುದು. ಯೆಶಾಯನು ಅಧ್ಯಾಯ 49 ಮತ್ತು ಪ್ರಕಟಣೆ ಅಧ್ಯಾಯ 7 ದೇವರು ರಕ್ಷಿಸಲ್ಪಡಬೇಕಾದ ತನ್ನ ಜನರನ್ನು ಜೀವಜಲದ ಬುಗ್ಗೆಗೆ ಮುನ್ನಡೆಸುತ್ತಾರೆ ಎಂದು ನಮಗೆ ತಿಳುವಳಿಕೆ ಮೂಡಿಸುತ್ತದೆ. ಈ ಯುಗದಲ್ಲಿ ಜೀವಜಲದ ಬುಗ್ಗೆಯಾದ ಯೆರೂಸಲೇಮಿನ ಬಳಿಗೆ ತಂದೆ ದೇವರು ನಮ್ಮನ್ನು ಮುನ್ನಡೆಸುತ್ತಾರೆ. ಇದರರ್ಥ ಅವರು ಯೆರೂಸಲೇಮ್ ಯಾರೆಂದು ನಮಗೆ ತಿಳಿಸುವರು. ಈ ಕಾರಣಕ್ಕಾಗಿ ತಂದೆಯ ಕೈಬರಹದ ಟಿಪ್ಪಣಿಯಲ್ಲಿ ಎಲಿಷನು ಎಲಿಯನನ್ನು ಹಿಂಬಾಲಿಸಿದನು, ಯೆಹೋಶುವನು ಮೋಶೆಯನ್ನು ಹಿಂಬಾಲಿಸಿದನು, ಪೇತ್ರನು ಯೇಸುವನ್ನು ಹಿಂಬಾಲಿಸಿದನು ಮತ್ತು ನಾನು ತಾಯಿಯನ್ನು ಹಿಂಬಾಲಿಸುವೆನು ಎಂದು ಹೇಳುತ್ತದೆ. ಅವರು ನಮ್ಮನ್ನು ಯಾರ ಬಳಿಗೆ ಮುನ್ನಡೆಸುತ್ತಿದ್ದಾರೆ? ಜೀವಜಲದ ಬುಗ್ಗೆ ಯಾರು? ಆತನು ನಮ್ಮನ್ನು ಪರಲೋಕ ತಾಯಿ ಯೆರೂಸಲೇಮಿನ ಬಳಿಗೆ ಮುನ್ನಡೆಸುತ್ತಿಲ್ಲವೇ?
ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು ಯೆರೂಸಲೇಮಿನೊಳಗಿಂದ ಹೊರಡುವುದು. ಅರ್ಧ ಭಾಗವು ಪೂರ್ವ ಸಮುದ್ರಕ್ಕೂ ಅರ್ಧ ಭಾಗವು ಪಶ್ಚಿಮ ಸಮುದ್ರಕ್ಕೂ ಹರಿಯುವುದು. ಜೀವಜಲದ ಬುಗ್ಗೆ ಯಾರೆಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಹಾಗಾದರೆ ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26 ತೆಗೆಯುವುದರ ಮೂಲಕ ಯೆರೂಸಲೇಮ್ ಯಾರನ್ನು ಸೂಚಿಸುತ್ತದೆ ಎಂದು ನೋಡೋಣ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ. ಯೆರೂಸಲೇಮ್ ಯಾರು? ನಮಗೆ ತಾಯಿ. 2000 ವರ್ಷಗಳ ಹಿಂದೆ ಸುಕರೆಂಬ ಊರಿನಲ್ಲಿ ಯೇಸು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನ ಬಳಿ ಜೀವಕರವಾದ ಜಲವನ್ನು ಬೇಡಿಕೊಳ್ಳುತ್ತಿದ್ದೀ ಎಂದು ಹೇಳಿದರು. ಮತ್ತು ಇದು ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ಪವಿತ್ರಾತ್ಮನಿಗೆ ಅನುಗುಣವಾಗಿದೆ. ಅವರು ಪವಿತ್ರಾತ್ಮನಾದ ದೇವರು, ಗಂಡು ಸ್ವರೂಪದ ದೇವರು. ಆದರೂ ಪ್ರಕಟಣೆ ಅಧ್ಯಾಯ 22 ವಚನ 17ರ ಪ್ರಕಾರ ಯಾರು ಜೀವಜಲವನ್ನು ಕೊಡುವರು? ಆತ್ಮನೂ ಮದಲಗಿತ್ತಿ. ಮದಲಗಿತ್ತಿ ಕೂಡ ದಾಖಲಾಗಿರುವುದರಿಂದ ಮದಲಗಿತ್ತಿಯ ವಿಷಯದಲ್ಲಿ ದೇವರಿಗೆ ಮತ್ತೊಂದು ಪಾತ್ರವಿದೆ. ರಕ್ಷಿಸಲ್ಪಡುವವರನ್ನು ಆತನು ಜೀವಜಲದ ಬುಗ್ಗೆಯ ಬಳಿ ಮುನ್ನಡೆಸುತ್ತಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪವಿತ್ರಾತ್ಮನಾದ ದೇವರ ಪಾತ್ರವು ತನ್ನ ಮಕ್ಕಳನ್ನು ಮದಲಗಿತ್ತಿಯಾದ ಪರಲೋಕ ತಾಯಿ ಯೆರೂಸಲೇಮ್ ಬಳಿಗೆ ಮುನ್ನಡೆಸುವುದಾಗಿದೆ. ಜೆಕರ್ಯನು ಅಧ್ಯಾಯ 14ರಲ್ಲಿ ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು ಯೆರೂಸಲೇಮಿನಿಂದ ಹೊರಡುವುದು ಎಂದು ಬರೆಯಲಾಗಿದೆ. ಗಲಾತ್ಯದವರಿಗೆ ಅಧ್ಯಾಯ 4ರ ಪ್ರಕಾರ ಯೆರೂಸಲೇಮ್ ಯಾರು? ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಅಂತಿಮವಾಗಿ ಜೀವಜಲದ ಬುಗ್ಗೆಯಾದ ತಾಯಿ ದೇವರ ಬಳಿಗೆ ಮಕ್ಕಳನ್ನು ಜಾಗೃತಗೊಳಿಸಲು ತಂದೆ ದೇವರು ಎರಡನೆಯ ಸಾರಿ ಈ ಭೂಮಿಗೆ ಬಂದರು. ತಂದೆಯ ಕೈಬರಹದ ಟಿಪ್ಪಣಿಯಲ್ಲಿ ತಂದೆ ನಾನು ತಾಯಿಯನ್ನು ಹಿಂಬಾಲಿಸುವೆನು ಎಂದು ಹೇಳಿದರು. ಮತ್ತು ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಎಂದು ಯೋಹಾನನು ಅಧ್ಯಾಯ 13 ವಚನ 15 ಉಲ್ಲೇಖಿಸುತ್ತಾ ನಾವು ತಾಯಿಯನ್ನು ಹಿಂಬಾಲಿಸಬೇಕು ಎಂದು ತಿಳಿಸಿದರು. ಆದ್ದರಿಂದ ತಂದೆ ಮತ್ತು ತಾಯಿ ಮುನ್ನಡೆಸುತ್ತಿರುವ ಸುವಾರ್ತೆಯಲ್ಲಿ ದೇವರ ಬೋಧನೆಗಳನ್ನು ನಾವು ದಯೆಯಿಂದ ಅನುಸರಿಸಬೇಕು. ಹಾಗಾದರೆ ಈ ಯುಗದಲ್ಲಿ ನಾವು ಏನು ಮಾಡಬೇಕು? ಯೆಶಾಯನು ಅಧ್ಯಾಯ 62 ವಚನ 6 ನೋಡೋಣ. ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೆಲೆಸಿದ್ದೇನೆ, ಅವರು ಹಗಲು ಇರುಳು ಮೌನವಾಗಿರರು. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ. ಆತನು ಯಾರನ್ನು ಭದ್ರಪಡಿಸುವರು? ಯೆರೂಸಲೇಮ್. ಗಲಾತ್ಯದವರಿಗೆ ಅಧ್ಯಾಯ 4ರ ಪ್ರಕಾರ ಯೆರೂಸಲೇಮ್ ಯಾರು? ಹೀಗೆ ಚಿಯೋನಿನ ಮಕ್ಕಳು ಆಕೆಯ ಬಳಿಗೆ ಬರುವಂತೆ ತಂದೆ ತಾಯಿಯನ್ನು ಭದ್ರಪಡಿಸುವರು. ಇದನ್ನು ಯೆಶಾಯನು ಅಧ್ಯಾಯ 62 ವಚನ 7ರಲ್ಲಿ ಬರೆಯಲಾಗಿದೆ. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಏನು ಮಾಡುವರು? ಲೋಕಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದಿರಿ. ಯೆರೂಸಲೇಮಿನ ಪೌಳಿಗೋಡೆಗಳಲ್ಲಿ ಕಾವಲುಗಾರರು ಹಗಲು ರಾತ್ರಿ ಎಂದಿಗೂ ಮೌನವಾಗಿರಬಾರದು. ಅವರು ಯೆರೂಸಲೇಮಿನ ಬಗ್ಗೆ ಬೋಧಿಸಬೇಕು. ಈ ಕಾಲದಲ್ಲಿ ನಾವು ಸಬ್ಬತ್ ದಿನ, ಪಸ್ಕ್, ಮೂರಾವರ್ತಿಯ 7 ಹಬ್ಬಗಳು ಮತ್ತು ಹೊಸ ಒಡಂಬಡಿಕೆಯ ಎಲ್ಲಾ ನಿಯಮಗಳನ್ನು ಬೋಧಿಸಬೇಕು. ಎಷ್ಟಾದರೂ ನಾವು ತಂದೆ ಮತ್ತು ತಾಯಿಯನ್ನು ತಿಳಿದಾಗ ಮಾತ್ರ ತಂದೆ ಮತ್ತು ತಾಯಿಯ ಬಳಿಗೆ ಬರಲು ಸಾಧ್ಯ. ಒಬ್ಬರಿಗೆ ಬಹಳಷ್ಟು ಜ್ಞಾನವಿದ್ದರೂ ಸಹ ಅವರಿಗೆ ನಿತ್ಯ ಜೀವವನ್ನು ಅನುಗ್ರಹಿಸುವ ಜೀವಜಲದ ಬುಗ್ಗೆಯಾದ ತಂದೆ ಮತ್ತು ತಾಯಿಯ ಬಳಿಗೆ ಬರಲು ಸಾಧ್ಯವಿಲ್ಲ. ಯೇಸುವಿನ ಕಾಲದಲ್ಲಿಯೂ ಸಹ ಯೆಹೂದ್ಯರಿಗೆ ನಿಯಮದ ಬಗ್ಗೆ ಹೆಚ್ಚಿನ ಜ್ಞಾನವಿದ್ದರೂ ಸಹ ಅವರು ಯೇಸುವನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಈ ಕಾರಣಕ್ಕಾಗಿ ಅವರಿಗೆ ಆತ್ಮರಕ್ಷಣೆ ಎಂದಿಗೂ ಸಿಗಲಿಲ್ಲ. ದೇವರು ನಾವು ಆತ್ಮನ ಬಳಿಗೆ ಮತ್ತು ನಮಗೆ ಜೀವಜಲ, ನಿತ್ಯ ಜೀವವನ್ನು ನೀಡುವ ಮದಲಗಿತ್ತಿಯ ಬಳಿಗೆ ಹೋಗಬೇಕೆಂದು ಬಯಸುತ್ತಾರೆ. ಮತ್ತು ಪ್ರಕಟಣೆ ಅಧ್ಯಾಯ 22ರಲ್ಲಿ ದೇವರ ವಾಕ್ಯಗಳಿಗೆ ಎಂದಿಗೂ ಸೇರಿಸಬೇಡಿ ಅಥವಾ ತೆಗೆದುಹಾಕಬೇಡಿ.
ಆತ್ಮನು ಮದಲಗಿತ್ತಿಯನ್ನು ಹುಡುಕಿ ಮತ್ತು ಅವರ ಬಳಿಗೆ ಹೋಗಿ ಎಂದು ಹೇಳುತ್ತದೆ. ಈ ವಿಷಯವನ್ನೇ ಸತ್ಯವೇದದ ಕೊನೆಯಲ್ಲಿ ದೇವರು ಮನುಕುಲಕ್ಕೆ ಕೇಳುವರು. ಲೋಕವು ಕತ್ತಲಾಗುತ್ತಿದೆ. ಅವರು ಸತ್ಯವೇದದಲ್ಲಿರುವ ದೇವರ ಮಹಾನ್ ಬೋಧನೆಗಳನ್ನು ಕೇವಲ ಪುರಾಣಗಳೆಂದು ಪರಿಗಣಿಸುತ್ತಾರೆ. ಕೆಲವು ಯುರೋಪಿಯನ್ ದೇಶಗಳಲ್ಲಿ ಹೆಚ್ಚು ಜನರು ಸತ್ಯವೇದವನ್ನು ನಂಬುವುದಿಲ್ಲ. ಸತ್ಯವೇದವು ಸತ್ಯ ಎಂಬ ಸತ್ಯದೊಳಗೆ ದೇವರು ಭೂಮಿಯನ್ನು ಯಾವುದೇ ಆಧಾರವಿಲ್ಲದೆ ತೂಗುಹಾಕಿದರು ಮತ್ತು ಸುಮಾರು 3500 ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಯೋಬನ ಮೂಲಕ ಜಲಚಕ್ರವನ್ನು ವಿವರಿಸಿದರು ಎಂದು ನಾವು ಅರ್ಥಮಾಡಿಕೊಳ್ಳಬಹುದು. ಅಲ್ಲದೆ ದಾನಿಯೇಲನು 2, 7 ಮತ್ತು 8ನೇ ಅಧ್ಯಾಯಗಳ ಮೂಲಕ ಸತ್ಯವೇದವು ಬಾಬೆಲಿನಿಂದ ಮೇದೆ ಪಾರಸಿಯವರೆಗೆ, ಮೇದೆ ಪಾರಸಿಯದಿಂದ ಗ್ರೀಕ್ವರೆಗೆ ಮತ್ತು ಗ್ರೀಕ್ನಿಂದ ರೋಮ್ವರೆಗಿನ ರಾಜ್ಯಗಳ ಉಗಮ ಮತ್ತು ಪತನವನ್ನು ವಿವರಿಸುತ್ತದೆ. ರಾಜ್ಯಗಳು ಇನ್ನೂ ಕಾಣಿಸಿಕೊಂಡಿಲ್ಲದಿದ್ದರೂ ಸಹ ಇತಿಹಾಸವು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ದೇವರು ಈಗಾಗಲೇ ವಿವರಿಸಿದ್ದರು. ಆದ್ದರಿಂದ ನಾವು ಸತ್ಯವೇದದೊಂದಿಗೆ ಏನು ಮಾಡಬೇಕು? ಸೇರಿಸಬಾರದು ಅಥವಾ ತೆಗೆದು ಹಾಕಬಾರದು. ಎಲ್ಲವೂ ಖಂಡಿತವಾಗಿಯೂ ನೆರವೇರುತ್ತದೆ. ಹಾಗಾದರೆ ಈ ಲೋಕದಲ್ಲಿ ಜನರು ಯಾರನ್ನು ಹುಡುಕಬೇಕು? ನಾವು ಅವರನ್ನು ಆತ್ಮನು ಮದಲಗಿತ್ತಿಯ ಕಡೆಗೆ ಮಾರ್ಗದರ್ಶಿಸಬೇಕು ಮತ್ತು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಯೆರೂಸಲೇಮಿನ ಮಹಿಮೆಯನ್ನು ಬೋಧಿಸಬೇಕು. ದೇವರು ಆತ್ಮನು ಮದಲಗಿತ್ತಿಯಿಂದ ನೀಡಲ್ಪಟ್ಟ ಜೀವಜಲವನ್ನು ಸ್ವೀಕರಿಸುವವರು ಮಾತ್ರ ನನ್ನ ಮಕ್ಕಳಾಗುತ್ತಾರೆ ಎಂದು ಸಹ ಹೇಳುತ್ತಾರೆ. ಇದನ್ನು ಪ್ರಕಟಣೆ ಅಧ್ಯಾಯ 21ರಲ್ಲಿ ದೃಢಪಡಿಸಿಕೊಳ್ಳೋಣ. ಪ್ರಕಟಣೆ ಅಧ್ಯಾಯ 21 ವಚನ 5 ನೋಡೋಣ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳೂ ಸತ್ಯವಾದವುಗಳೂ ಆಗಿವೆ ಎಂದು ಹೇಳಿದನು. ಇದರ ಅರ್ಥ ಏನು? ಈ ಮಾತುಗಳು 100% ವಿಶ್ವಾಸಾರ್ಹವಾಗಿರುವುದರಿಂದ ನಾವು ಅವುಗಳನ್ನು ನಂಬಬೇಕು. ವಚನ 5. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳೂ ಸತ್ಯವಾದವುಗಳೂ ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು, ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ಯಾರಾಗುವೆನು? ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಜೀವಜಲದ ಬುಗ್ಗೆಗಳಾದ ಆತ್ಮನು ಮದಲಗಿತ್ತಿಯನ್ನು ನಂಬುವವರಿಗೆ ಏನಾಗುತ್ತದೆ? ಅವರು ತನ್ನ ಮಕ್ಕಳಾಗುತ್ತಾರೆಂದು ದೇವರು ನಮಗೆ ತಿಳಿಸಿದರು. ಈ ಮಕ್ಕಳು ಪರಲೋಕದಲ್ಲಿ ಯುಗಯುಗಾಂತರಗಳಲ್ಲಿಯೂ ರಾಜರಾಗಿ ಆಳುವರು ಎಂದು ಪ್ರಕಟಣೆ ಅಧ್ಯಾಯ 22 ನಮಗೆ ಕಲಿಸುತ್ತದೆ. ಅಧ್ಯಾಯ 22ಕ್ಕೆ ಹೋಗೋಣ. ವಚನ 3 ನೋಡೋಣ. ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಏನು ಮಾಡುವರು? ಯುಗಯುಗಾಂತರಗಳಲ್ಲಿಯೂ ಆಳುವರು. ಅಧ್ಯಾಯ 22 ವಚನ 1ರಲ್ಲಿ ಯುಗಯುಗಾಂತರಗಳಲ್ಲಿಯೂ ಆಳುವವರ ಗುಣಲಕ್ಷಣಗಳನ್ನು ನಾವು ನೋಡಬಹುದು. ಅಧ್ಯಾಯ 22 ವಚನ 1 ನೋಡೋಣ. ಆಮೇಲೆ ಅವನು, ದೇವದೂತನು ಅವನಿಗೆ ಏನನ್ನು ತೋರಿಸಿದನು? ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು.
ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು. ಜೆಕರ್ಯನು ಅಧ್ಯಾಯ 14 ವಚನ 7 ಪ್ರಕಾರ ಜೀವಜಲವು ಯಾರಿಂದ ಹರಿಯುತ್ತದೆ? ಯೆರೂಸಲೇಮಿನಿಂದ. ಪ್ರಕಟಣೆ ಅಧ್ಯಾಯ 22 ಅದು ಯೆರೂಸಲೇಮನ್ನು ಉಲ್ಲೇಖಿಸುವುದಿಲ್ಲ. ದೇವರ ಸಿಂಹಾಸನದಿಂದ ಜೀವಜಲವು ಹೊರಡುತ್ತದೆ. ಸರಳವಾಗಿ ಹೇಳುವುದಾದರೆ ಇದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು ಸುಲಭ. ಎಷ್ಟಾದರೂ ದೇವರು ಅದೇ ವಿಷಯವನ್ನು ವಿವರಿಸುತ್ತಿದ್ದಾರೆ. ಯೆರೆಮೀಯನು ಅಧ್ಯಾಯ 3 ವಚನ 17 ನೋಡೋಣ. ಆ ಕಾಲದಲ್ಲಿ ಯೆರೂಸಲೇಮನ್ನು ಯಾರ ಸಿಂಹಾಸನ? ಯೆಹೋವನ ಸಿಂಹಾಸನವೆಂದು ಕರೆಯುವರು. ಯೆಹೋವನ ನಾಮಮಹತ್ವದ ಸ್ಥಾನವಾದ ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು. ಪ್ರಕಟಣೆ ಅಧ್ಯಾಯ 22 ಜೀವಜಲವು ದೇವರ ಸಿಂಹಾಸನದಿಂದ ಹರಿಯುತ್ತದೆ. ಮತ್ತು ಜೆಕರ್ಯನು ಅಧ್ಯಾಯ 14 ವಚನಗಳು 6-8 ಜೀವಜಲವು ಯೆರೂಸಲೇಮಿನಿಂದ ಹೊರಡುತ್ತದೆ. ಈ ವಚನಗಳು 2 ವಿಭಿನ್ನ ವಿಷಯಗಳ ಬಗ್ಗೆ ಮಾತನಾಡುತ್ತಿವೆಯೇ? ಅವುಗಳಿಗೆ ಒಂದೇ ಅರ್ಥವಿದೆ. ಯೆರೂಸಲೇಮ್ ಯಾರು? ಆಕೆ ನಮ್ಮ ತಾಯಿ. ಸತ್ಯವೇದವು ಇದರ ಬಗ್ಗೆ ವಿವಿಧ ಕೋನಗಳಿಂದ ವಿವರಿಸುತ್ತದೆ. ಕೆಲವೊಮ್ಮೆ ಯೆಹೋವನ ಸಿಂಹಾಸನ ಎಂದು, ಇನ್ನು ಕೆಲವೊಮ್ಮೆ ಯೆರೂಸಲೇಮ್ ಎಂದು ವಿವರಿಸುತ್ತದೆ. ಯೆರೆಮೀಯನು ಅಧ್ಯಾಯ 3 ವಚನ 17 ಯೆರೂಸಲೇಮ್ ದೇವರ ಸಿಂಹಾಸನವೆಂದು ಪ್ರಕಟವಾಗಿದೆ. ಇದರ ಅರ್ಥವು ಜೀವಜಲವು ಯೆರೂಸಲೇಮಿನಿಂದ ಹೊರಡುತ್ತದೆ ಎಂದಲ್ಲವೇ? 2000 ವರ್ಷಗಳ ಹಿಂದೆ ಯೇಸು ಸಮಾರ್ಯದ ಹೆಂಗಸಿನೊಂದಿಗೆ ಮಾತನಾಡುತ್ತಿದ್ದಾಗ ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಎಂದು ಹೇಳಿದರು. ಈ ಕಾಲದಲ್ಲಿಯೂ ಅದೇ ರೀತಿಯಾಗಿದೆ. ಪ್ರಕಟಣೆ ಅಧ್ಯಾಯ 22 ವಚನ 17 ಆತ್ಮನು ಮದಲಗಿತ್ತಿಯು ಯಾರೆಂದು ಜನರಿಗೆ ತಿಳಿದಿದ್ದರೆ ಅವರು ಆತ್ಮನು ಮದಲಗಿತ್ತಿಯ ಬಳಿಗೆ ಹೋಗಿ ಜೀವಜಲವನ್ನು ಕೇಳುತ್ತಿದ್ದರು. ಜೀವಜಲವು ಉಕ್ಕುವ ಒರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟುಮಾಡುವುದು. ಆದ್ದರಿಂದ ನಾವು ನಿತ್ಯಜೀವಕ್ಕಾಗಿ ಆತ್ಮನು ಮದಲಗಿತ್ತಿಯ ಬಳಿ ಕೇಳಬೇಕು. ಆಗ ಮಾತ್ರ ನಾವು ಇನ್ನು ಮುಂದೆ ಮರಣವಿಲ್ಲದ ಲೋಕವಾದ ಪರಲೋಕಕ್ಕೆ ಹಿಂತಿರುಗಬಹುದು. ಇದಲ್ಲದೆ ದೇವರು ನಮ್ಮನ್ನು ಏನೆಂದು ಕರೆಯುವರು? ನೀವು ನನ್ನ ಪುತ್ರರು, ನೀವು ನನ್ನ ಪುತ್ರಿಯರು. ಇಂದು ನಾವು ಆತ್ಮನು ಮದಲಗಿತ್ತಿಯ ಕರೆಗೆ ಪ್ರತಿಕ್ರಿಯಿಸಿ ಒಟ್ಟಿಗೆ ಸೇರಿದ್ದೇವೆ. ದೇವರು ನಮಗೆ ಕಲಿಸಿದಂತೆ ನಾವು ಸಬ್ಬತ್ ಮತ್ತು ಪಸ್ಕವನ್ನು ಆಚರಿಸುತ್ತೇವೆ. ನಾವು ಮೂರಾವರ್ತಿಯ 7 ಹಬ್ಬಗಳನ್ನು ಆಚರಿಸುತ್ತೇವೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ತಂದೆ ಮತ್ತು ತಾಯಿಯೊಂದಿಗೆ ನಡೆಯುತ್ತೇವೆ. ದೇವರು ನಮಗಾಗಿ ಮಹಿಮೆಯ ಸಿಂಹಾಸನಗಳನ್ನು ಸಿದ್ಧಪಡಿಸುತ್ತಿದ್ದಾರೆ. ಕೆಲವು ಜನರು ಸೃಷ್ಟಿಸಿದ ಕಟ್ಟುಕತೆಗಳಿಗೆ ನಾವು ಗಮನ ಕೊಡಬೇಕಾಗಿಲ್ಲ. ದೇವರ ವಾಗ್ದಾನದಲ್ಲಿ ನಂಬಿಕೆಯೊಂದಿಗೆ ನಾವು ಹೆಚ್ಚು ಆಶೀರ್ವಾದ, ಹೇರಳತೆ ಮತ್ತು ನಿರೀಕ್ಷೆಯುಳ್ಳ ಜೀವನವನ್ನು ನಡೆಸುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ನಮಗೆ ನಿರೀಕ್ಷೆ ನೀಡಿದ್ದಾರೆ. ನಾವು ಯಾವಾಗಲೂ ಅವರಿಗೆ ಕೃತಜ್ಞತೆ ಮತ್ತು ಸ್ತುತಿಯನ್ನು ಸಲ್ಲಿಸಬೇಕಲ್ಲವೇ? ಈಗ ಆರ್ಥಿಕತೆ ಚೆನ್ನಾಗಿಲ್ಲ ಮತ್ತು ಅನೇಕ ಪರಿಸ್ಥಿತಿಗಳು ಪ್ರತಿಕೂಲವಾಗಿವೆ. ಜನರ ಜೀವನ ಕಷ್ಟಕರವಾಗಿರುವ ಯುಗದಲ್ಲಿ ನಾವು ಬದುಕುತ್ತಿದ್ದೇವೆ. ಎಷ್ಟಾದರೂ ಈ ಜೀವನವೇ ಸರ್ವಸ್ವವಲ್ಲ, ಅಲ್ಲವೇ? ಈ ತಾತ್ಕಾಲಿಕ ಲೋಕದ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆಯೋ ಆ ಪರಲೋಕದ ಬಗ್ಗೆ ಯೋಚಿಸುತ್ತಾ
ಇಂದಿನ ಕಷ್ಟಗಳನ್ನು ಜಯಿಸೋಣ. ಹಾಗಾಗಿ ನಾವು ನಿತ್ಯ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವ ಮತ್ತು ಆಶೀರ್ವಾದಗಳನ್ನು ಆನಂದಿಸಬಹುದು. ನಮಗೆ ತಂದೆ ಮತ್ತು ತಾಯಿ ಇರುವುದರಿಂದ ನಾವು ಸಂತೋಷವಾಗಿದ್ದೇವೆ. ಪರಲೋಕ ರಾಜ್ಯ ಇರುವುದರಿಂದ ನಾವು ಸಂತೋಷವಾಗಿದ್ದೇವೆ. ನಾವು ಒಟ್ಟಿಗೆ ಇರುವುದರಿಂದ ನಾವು ಸಂತೋಷವಾಗಿದ್ದೇವೆ. ನಾನು ಎಂಬುದು ಮಾತ್ರ ಅಸ್ತಿತ್ವದಲ್ಲಿರುವ ಲೋಕದಲ್ಲಿ ಎಲ್ಲರೂ ವಾಸಿಸುತ್ತಿದ್ದರೂ ನಾವು ಒಬ್ಬರಿಗೊಬ್ಬರು ಕಾಳಜಿ ವಹಿಸುತ್ತಾ ನಮ್ಮ ಎಂಬ ಲೋಕದಲ್ಲಿ ವಾಸಿಸುತ್ತೇವೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂದು ತಂದೆ ಮತ್ತು ತಾಯಿ ನೀಡಿದ ಆಜ್ಞೆಯನ್ನು ಅನುಗ್ರಹಭರಿತವಾಗಿ ಕೈಗೊಳ್ಳುವ ಮೂಲಕ ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸೋಣ. ನಾವು ಪರಲೋಕದ ನಿರೀಕ್ಷೆಯನ್ನು ಮರೆತಾಗ ನೋವು, ಯಾತನೆ ಮತ್ತು ಆತಂಕಗಳು ಉದ್ಭವಿಸುತ್ತವೆ. ದೇವರು ಪರಲೋಕದಲ್ಲಿ ದೊಡ್ಡ ಆಶೀರ್ವಾದಗಳನ್ನು ಸಂಗ್ರಹಿಸುತ್ತಿರುವುದರಿಂದ ನೀವು ಶ್ರದ್ಧೆಯಿಂದ ಓಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.